is no longer limited to one classroom or a country. So today's teachers have opportunities to teach across the world, but only if they develop the right skills. Are you ready to become a global teacher? ನೀವೇನಾದರೂ ಗ್ಲೋಬಲ್ ಟೀಚರ್ ಆಗಿರಬೇಕು, ಲಿಮಿಟೆಡ್ ಆಕ್ಸಸ್ಸಿಂದ ನಾನು ದೂರ ಬರಬೇಕು, ಒಳ್ಳೊಳ್ಳೆ ಅಪರ್ಚುನಿಟೀಸ್ನ ನಾನು ಪಡ್ಕೊಳ್ಬೇಕು ಅಂತಿದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ಹಲೋ ಎವ್ರಿವನ್, ಐ ಆಮ್ ಡಾಕ್ಟರ್ ಶಿಲ್ಪಾ ಕೆ, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಜಾನ್ವಿ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ 10 ಎಸೆನ್ಷಿಯಲ್ ಸ್ಕಿಲ್ಸ್ ವಿಚ್ ಇಸ್ ರಿಕ್ವೈರ್ಡ್ ಟು ಬಿಕಮ್ ಅ ಫ್ಯೂಚರ್ ರೆಡಿ ಗ್ಲೋಬಲ್ ಟೀಚರ್ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಯಾವುದೆಲ್ಲ 10 ಸ್ಕಿಲ್ಸ್ ನಮಗೆ ನೆಸೆಸರಿ ಬೇಕಾಗಿರುವಂಥದ್ದು ಇಫ್ ಯು ವಾಂಟೆಡ್ ಟು ಗ್ರ್ಯಾಬ್ ದಿ ಆಪರ್ಚುನಿಟೀಸ್ ಗ್ಲೋಬಲಿ? ನಾನು ಕೂಡ ಟೀಚಿಂಗಲ್ಲಿ ಬೆಳಿಬೇಕು, ಒಳ್ಳೊಳ್ಳೆ ಅಪರ್ಚುನಿಟೀಸ್ನ ಪಡ್ಕೊಳ್ಬೇಕು, ಒಳ್ಳೆ ಪ್ಯಾಕೇಜ್ ಕೂಡ ಪಡ್ಕೊಳ್ಬೇಕು ಅಂತ ಏನಾದರೂ ಇತ್ತು ಅಂದರೆ ಈ 10 ಸ್ಕಿಲ್ಸ್ ನಿಮಗೆ ರಿಕ್ವೈರ್ಮೆಂಟ್ ಇದೆ. ಯಾವುದು 10 ಸ್ಕಿಲ್ಸ್ ಅಂತ ಹೇಳಿದ್ರೆ, ನಂಬರ್ 1, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಯಾವಾಗ ನೀವು ಯಾವುದೇ ಒಂದು ವಿಚಾರನ, ಯಾವುದೇ ಒಂದು ಟಾಪಿಕ್ನ, ಯಾವುದೇ ಒಂದು ಸಬ್ಜೆಕ್ಟ್ನ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ ಅಥವಾ ನಿಮ್ಮ ಒಂದು ಕಮ್ಯುನಿಕೇಷನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ಕಾನ್ಫಿಡೆಂಟ್ ಆಗಿ, ಕ್ಲಿಯರ್ ಆಗಿ ಆ್ಯಂಡ್ ದ ಪ್ರೊಫೆಷನಲ್ ವೇ ಯು ವಿಲ್ ಬ್ರಿಂಗ್ ಇಟ್ ಅಂತ ಹೇಳಿದ್ರೆ ಯು ವಿಲ್ ಬಿ ದ ನಂಬರ್ 1 ಪೊಸಿಷನ್. ಆ್ಯಂಡ್ ದ ಸೆಕೆಂಡ್ ಈಸ್ ಸ್ಟ್ರಾಂಗ್ ಇಂಗ್ಲಿಷ್ ಪ್ರೊಫಿಷಿಯನ್ಸಿ. ಯಾಕೆ ಇಂಗ್ಲಿಷ್ ಅಂತ ಹೇಳಿದ್ರೆ, ಆಸ್ ವಿ ಆರ್ ಅಪ್ರೋಚಿಂಗ್ ಟು ಗ್ಲೋಬಲ್, ಆಸ್ ವಿ ಆರ್ ಏಮಿಂಗ್ ಟು ವರ್ಕ್ ಗ್ಲೋಬಲಿ, ನಮಗೆ ಮೇನ್ ಆಗಿ ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಇರಬೇಕು. ಇನ್ ದಸ್ ಗುಡ್ ಸ್ಪೋಕನ್ ಆ್ಯಂಡ್ ರಿಟನ್ ಇಂಗ್ಲಿಷ್. ಸೊ ದಟ್ ಮೀನ್ಸ್ ನಮಗೆ ಓದಲಿಕ್ಕೂ ಬರೀಲಿಕ್ಕೂ ಕ್ಲಿಯರ್ ಆಗಿ ಬರಬೇಕು. ಆಗ ಇಂಟರ್ನ್ಯಾಷನಲಿ ನಾವು ಆಪರ್ಚುನಿಟೀಸ್ನ ಪಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನಂಬರ್ 3, ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದಟ್? ಡಿಜಿಟಲ್ ಆ್ಯಂಡ್ AI ಸ್ಕಿಲ್ಸ್. ಯಾವಾಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ಸ್ನ ಕಲಿತೀರಾ ಆ್ಯಂಡ್ ಡಿಜಿಟಲ್ ಕ್ಲಾಸ್ ರೂಮ್ನ ಅಡಾಪ್ಟ್ ಮಾಡ್ಕೊಳ್ತೀರಾ, ಪ್ರೆಸೆಂಟೇಷನ್ಸ್ನ ಪ್ರಿಪೇರ್ ಮಾಡ್ತೀರಾ, ಎಜುಕೇಷನಲ್ ಟೆಕ್ನಾಲಜಿನ ವೈಸಾಗಿ ಯೂಸ್ ಮಾಡ್ತಿರೋ, then you will be there for that. Number 4, ಚೈಲ್ಡ್ ಸೈಕಾಲಜಿ. ಸೊ ಯಾವುದೇ ಒಂದು ಕ್ಲಾಸ್ ರೂಮ್ ಆಗಲಿ, ಯಾವುದೇ ಒಂದು ಪ್ರೋಸೆಸ್ ಆಗಲಿ, ನಾವು ವಿ ಆಸ್ ಎ ಟೀಚರ್ ಅಂತ ಹೇಳಿದ್ರೆ, ವಿ ಆಸ್ ಅನ್ ಎಜುಕೇಟರ್ ಅಂತ ಹೇಳಿದ್ರೆ ನಮಗೇನು ಬೇಕಿರುತ್ತೆ? ಚೈಲ್ಡ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಹೇಗೆ ಮಕ್ಕಳು ಯೋಚನೆ ಮಾಡ್ತಾರೆ, ಲೈಕ್ ಎಕ್ಸಾಂಪಲ್, ಹೌ ಅ ಚೈಲ್ಡ್ ಥಿಂಕ್, ಹೌ ಅ ಚೈಲ್ಡ್ ಲರ್ನ್ ಆ್ಯಂಡ್ ಹೌ ಅ ಚೈಲ್ಡ್ ಗ್ರೋ ಆ್ಯಂಡ್ ವಾಟ್ ಆರ್ ದ ಡೆವಲಪ್ಮೆಂಟಲ್ ಪ್ರೋಸೆಸ್ ಆ್ಯಂಡ್ ಡೆವಲಪ್ಮೆಂಟಲ್ ಎಲಿಮೆಂಟ್ಸ್ ಫಾರ್ ಹಾಲಿಸ್ಟಿಕ್ ಲರ್ನಿಂಗ್. ಸೊ ಈ ಒಂದು ಪ್ರೋಸೆಸ್ನ ನಾವು ಅರ್ಥ ಮಾಡಿಕೊಂಡ್ರೆ ಆ್ಯಂಡ್ ಯು ವಿಲ್ ಬಿ ದ ನೆಕ್ಸ್ಟ್ ಪರ್ಸನ್ ಟು ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಆ್ಯಂಡ್ ದ ನೆಕ್ಸ್ಟ್ ಇಸ್ ಆಲ್ ಅಬೌಟ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ದ 5th ಒನ್ ಇಸ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಯಾವ ಒಂದು ಟೀಚರ್, ಯಾವ ಒಂದು ಎಜುಕೇಟರ್ ಕ್ಲಾಸ್ ರೂಮ್ನ ಕ್ರಿಯೇಟಿವ್ ಆಗಿ ಎಂಗೇಜ್ ಮಾಡ್ತಾರೆ, ರೆಸ್ಪೆಕ್ಟ್ಫುಲ್ ಆಗಿ ಇಟ್ಕೊಳ್ತಾರೆ, ಲರ್ನರ್ ಸೆಂಟ್ರಿಕ್ ಆಗಿ ಮಾಡ್ತಾರೆ, ಅಂದರೆ ಮಕ್ಕಳಿಗೆ ಹೇಗೆ ಬೇಕೆ ಹಾಗೆ ಟೀಚ್ ಮಾಡ್ತಾರೆ, then they'll be attractive and they'll get more opportunities to thrive in the career. Number 6, creativity and innovation. See, without creativity nothing is going to happen. Without innovation and there will be nothing to enjoy the class and there will be no curious ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಏನು ಮಾಡಬೇಕಿಲ್ಲಿ? ಫಾರ್ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ದಿ ಸ್ಟೋರೀಸ್, ವಿ ಹ್ಯಾವ್ ಟು ನರೇಟ್ ವಿತ್ ರೋಲ್ ಪ್ಲೇಸ್ ಆ್ಯಂಡ್ ಗೇಮ್ಸ್ ಆ್ಯಂಡ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್. ಯಾವ ಒಂದು ಪ್ರೋಸೆಸ್ ಮೇಕ್ಸ್ ಲರ್ನಿಂಗ್ ಮೆಮೊರೇಬಲ್. ಆ ಥರ ಇದ್ದಾಗ ಎವ್ರಿ ಒನ್ ವಿಲ್ ಇನ್ವಾಲ್ವ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೋಗ್ರೆಸ್, ರೈಟ್? ಆ್ಯಂಡ್ ದ ನಂಬರ್ 7 ಎಸೆನ್ಷಿಯಲ್ ಸ್ಕಿಲ್ ದ್ಯಾಟ್ ಅ ಗ್ಲೋಬಲ್ ಟೀಚರ್ ಶುಡ್ ಹ್ಯಾವ್ ಈಸ್ ಕಲ್ಚರಲ್ ಅವೇರ್ನೆಸ್. It's not that just you're working, is not that you know everything. So main ಆಗಿ ನಾವು ಏನು ಗೊತ್ತಿರಬೇಕು ನಮಗಿಲ್ಲಿ ಅಂತ ಹೇಳಿದ್ರೆ, ಅಂದರೆ ಲೈಕ್ ಯು, ಸೊ ರೆಸ್ಪೆಕ್ಟಿಂಗ್ ದಿ ಡಿಫ್ರೆಂಟ್ ಕಲ್ಚರ್ಸ್, ಎಲ್ಲರನ್ನೂ ರೆಸ್ಪೆಕ್ಟ್ಫುಲ್ ಆಗಿ ಇಟ್ಕೋಬೇಕು. ಬ್ಯಾಕ್ ಗ್ರೌಂಡ್ಸ್ ಆ್ಯಂಡ್ ಲರ್ನಿಂಗ್ ಸ್ಟೈಲ್, ಕಲ್ಚರ್ಸ್ ಆ್ಯಂಡ್ ರಿಚುವಲ್ಸ್ ಆ್ಯಂಡ್ ಮೆನಿ ಥಿಂಗ್ಸ್. ಏನೊಂದು ಪ್ರೋಸೆಸ್ ದಟ್ ಈಸ್ ವ್ಯಾಲ್ಯೂ, ರೆಸ್ಪೆಕ್ಟ್ ಫಾರ್ ಎವ್ರಿಥಿಂಗ್ ದಟ್ ವಿ ಮಸ್ಟ್ ನೋ, ಈವನ್ ಗ್ರ್ಯಾಟಿಟ್ಯೂಡ್. And the number 8 skill is all about lifelong learning. And here I wanted to tell you all, so this is again my research and experience and where I'm, every day understanding and gaining the information with all the people and training. ಎಷ್ಟು ಜನ ಅಂತ ಹೇಳಿದ್ರೆ, they'll be having background of education, any background of education, then they'll complete the program. Until they join the course, they'll show that eagerness. So ಕೆಲಸ ಸಿಗೋ ತನಕ ಅವರು ಈಗರ್ ಆಗಿರ್ತಾರೆ, ಇಂಟ್ರೆಸ್ಟ್ನ ತೋರಿಸ್ತಾರೆ, that I wanted to learn, I wanted to join, I wanted to get something ಅಂತ. Once they join the job ಅಂದಾಗ they'll stop learning. ನೆಕ್ಸ್ಟ್ ಮೂವ್ ಅವ್ರು ಯೋಚನೆ ಮಾಡೋದೇ ಇಲ್ಲ.
ಯಾವಾಗ ನೆಕ್ಸ್ಟ್ ಮೂವ್ ಅವ್ರು ಯೋಚನೆ ಮಾಡಲ್ಲ, ವಿ ಕಾಲ್ ಇಟ್ ಆಸ್ ಅ ಸ್ಟ್ಯಾಗ್ನೆಂಟ್ ಅಂತ. ಯಾಕೆ ಮ್ಯಾಮ್ ಸ್ಟ್ಯಾಗ್ನೆಂಟ್ ಅಂತ ಹೇಳ್ತೀರಾ? ಯಾಕೆ ಜಾಬಲ್ಲಿ ಸ್ಯಾಲ್ರೀಸ್ ಬರಲ್ವಾ, ವರ್ಕ್ ಮಾಡ್ತಾ ಇಲ್ವಾ, ನಾವು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ವಿ, ವಿ ವ್ಯಾಲ್ಯೂಯಿಂಗ್ ಅವರ್ ವರ್ಕ್. ಐ ರಿಯಲಿ ಅಪ್ರಿಷಿಯೇಟ್ ಆಲ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಬಟ್ if you are not ready to thrive in your career, to thinking something good and what is happening next andaga, or something you are not learning newly andaga, you will be like old dated. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ. ಒನ್ ಆಫ್ ಮೈ ಸ್ಟೂಡೆಂಟ್, ಐ ಥಿಂಕ್ ಶಿ ಹ್ಯಾಸ್ ಕಂಪ್ಲೀಟೆಡ್ ಅರೌಂಡ್ ಬ್ಯಾಚ್ 2018 or 19 ಬ್ಯಾಚ್ ಅಲ್ಲಿ she completed elementary, but that time everything was perfect. She was getting more opportunities. ಈಗ ಏನಾಗ್ತಾ ಇದೆ ಅಂದರೆ she was poor with the computer knowledge. ಕಂಪ್ಯೂಟರ್ ನಾಲೆಜ್ ಯಾವಾಗ ಅವ್ರಿಗೆ ಕಡಿಮೆ ಇತ್ತು, ಈಗ ಎಲ್ಲ ಕಡೆ ಕಂಪ್ಯೂಟರ್ ನಾಲೆಜ್ ಬೇಕು. ಕಂಪ್ಯೂಟರ್ ಅಂದರೆ ನಿಮಗೆ ಟೆಕ್ನಿಕಲ್ ಸ್ಕಿಲ್ಸ್ ಇರಬೇಕು ಅಂತಲ್ಲ. ಯು ಕ್ಯಾನ್ ಯೂಸ್ ದಿ ಅಪ್ಡೇಟೆಡ್ ನಾಲೆಜ್, ದಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಬೇರೆ ಬೇರೆ ಅದೆಲ್ಲ ಇದೆ. ಈಸಿಯಾಗಿ ನೀವು ಫಿಂಗರ್ ಟಿಪ್ಸಲ್ಲೇ ಸಾಲ್ವ್ ಮಾಡ್ಕೊಳ್ಬೋದು ಪ್ರಾಬ್ಲಮ್ನ. ಬಟ್ ನೌ ದೇ ಆರ್ ಫೈಂಡಿಂಗ್ ಡಿಫಿಕಲ್ಟೀಸ್. ದಟ್ ಟೈಮ್ ಟು ಟಿಲ್ ಟುಡೇ, ಸೊ ವಿ ಹ್ಯಾಡ್ ಸೋ ಮೆನಿ ಯೂಸ್ ಟು ಲರ್ನ್ ಆ್ಯಂಡ್ ಥ್ರೈವ್. ಈಗ ಯೋಚನೆ ಮಾಡೋದ್ರಿಂದ ಯೂಸ್ ಇಲ್ಲ. ಸೊ ಏನು ಮಾಡಬೇಕು? ಇಮ್ಮಿಡಿಯೇಟಾಗಿ ವಿ ಹ್ಯಾವ್ ಟು ಪ್ರೋಗ್ರೆಸ್. ಏನಕ್ಕೆ ಇದನ್ನು ನಾನು ಲೈವ್ ಎಕ್ಸಾಂಪಲ್ಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಕೆಲಸ ಆಯಿತು, ಮನೆ ಆಯಿತು, ನಂಗೊಂದು ಜಾಬ್ ಸಿಕ್ತು, ಒಂದು ಸ್ಯಾಲ್ರಿ ಬರುತ್ತೆ, ಲೆಟ್ ಮಿ ಜಸ್ಟ್ ವರ್ಕ್ ಅಂತ ಒಂದೇ ಸೈಡ್ ನೀವು ಫೋಕಸ್ ಮಾಡಿದ್ರೆ ಕರಿಯರ್ ಡೆವಲಪ್ಮೆಂಟ್ ಇರಲ್ಲ. ಜೊತೆಗೆ ಎವ್ರಿ ಇಯರ್ ಇಸ್ ಅ ನ್ಯೂ ಟಾಸ್ಕ್ ಫಾರ್ ಯು. ಪ್ರತಿ ವರ್ಷ ಮಕ್ಕಳು ಚೇಂಜ್ ಆಗ್ತಾನೆ ಇರ್ತಾರೆ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಟೀಚ್ ದಿ ಸೇಮ್ ಕ್ಲಾಸ್, ಆರ್ ಯು? ನೋ, ರೈಟ್? ಸೊ ಪ್ರತಿ ವರ್ಷ ನೀವು ಮಕ್ಕಳಿಗೆ, ಬೇರೆ ಬೇರೆ ಮಕ್ಕಳಿಗೆ ನೀವು ಟೀಚ್ ಮಾಡೋದ್ರಿಂದ ಬೇರೆ ಬೇರೆ ಇನೋವೇಷನ್ಸ್ನೇ ನಾವು ತರಬೇಕು. ಯಾಕೆ ಅಂದರೆ ಜನ್ರೇಷನ್ ಗ್ಯಾಪ್ ಇರುತ್ತೆ, ಲರ್ನಿಂಗ್ ಸ್ಕಿಲ್ಸ್ ಡೆವಲಪ್ಮೆಂಟಿಂಗ್ ಇರುತ್ತೆ, ಥಿಂಗ್ಸ್ ಆರ್ ಚೇಂಜಿಂಗ್ ರ್ಯಾಪಿಡ್ಲಿ ಇನ್ ದ ವರ್ಲ್ಡ್ ಇರುತ್ತೆ. ನೀವು ಅದೇ ಔಟ್ಡೇಟೆಡ್ ಮೆಥಡಲ್ಲೇ ಟೀಚ್ ಮಾಡ್ತೀನಿ ಅಂದರೆ ನೆವರ್ ವರ್ಕ್ಸ್. ಹಾಗಾಗಿ ಸೊ ಯು ವಾಂಟೆಡ್ ಟು ಅಚೀವ್ ಇನ್ ಯುವರ್ ಲೈಫ್ ಅಂತ ಹೇಳಿದ್ರೆ ಏನು ಮಾಡಬೇಕು? ಲೈಫ್ ಲಾಂಗ್ ಲರ್ನಿಂಗ್ ಇರಬೇಕು. ಈಸಿ. ಡು ನಾಟ್ ಥಿಂಕ್ ಸೋ ಮಚ್, ಡು ಐ ವಾಂಟ್ ಟು ಇನ್ವೆಸ್ಟ್, ಡು ಐ ವಾಂಟ್ ಟು ಲರ್ನ್ ಅಗೇನ್, ಆ ಥರ ಇಲ್ಲ. ಇಟ್ಸ್ ಆಲ್ ಅಬೌಟ್ ಜಸ್ಟ್ ಯು ಬಿ ಪ್ರೆಸೆಂಟ್ ವೇರ್ ಲರ್ನಿಂಗ್ ಆ್ಯಂಡ್ ಅಟೆಂಡಿಂಗ್ ವರ್ಕ್ಶಾಪ್ಸ್ ಅಲ್ವಾ? ಸೊ ಎಷ್ಟೋ ಇವತ್ತು ಫ್ರೀ ರಿಸೋರ್ಸಸ್ ಅವೈಲೇಬಲ್ ಇದೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಇದು ಯಾಕೆ ಜಾನ್ವಿ ಅಕಾಡೆಮಿನಲ್ಲೇ ಮೋಸ್ಟ್ ಆಫ್ ದ ಕೋರ್ಸಸ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಲೈಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಫಾರ್ ಟೀಚರ್ಸ್, ಇದೆಲ್ಲ ನಡೀತಾ ಇದೆ. ದಟ್ಸ್ ಗುಡ್ ಫಾರ್ ಯು ದಟ್ ಯು ಕ್ಯಾನ್ ಥ್ರೈವ್. ಆಲ್ ರೈಟ್? And the next is leadership and professionalism. The 9th tip for you to become a global educator, global teacher is leadership and professionalism. ಯಾವ ಒಂದು ವ್ಯಕ್ತಿ ಮುಂದೆ ನಿಂತ್ಕೊಳ್ತಾರೋ, ಸೊ ವಿತ್ ಅ ಡಿಸಿಪ್ಲಿನ್, ಎಥಿಕ್ಸ್ ಆ್ಯಂಡ್ ಪಾಸಿಟಿವ್ ಆಟಿಟ್ಯೂಡ್, ಅದು ರೆಪ್ಲಿಕಾ ಅಂತ ಹೇಳ್ತೀವಿ, ಅಂದರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಯಾವಾಗ ಆ ಒಂದು ಆರಾ ಎನ್ರಿಚ್ ಆಗುತ್ತೆ, ಯಾವಾಗ ನೀವು ಲೀಡರ್ ಆಗಿ ಮುಂದೆ ನಿಂತ್ಕೊಳ್ತೀರಾ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಆ್ಯಂಡ್ ಯು ವಿಲ್ ಟೇಕ್ ದಟ್ ಡಿಸಿಪ್ಲಿನ್ ಆ್ಯಂಡ್ ಯು ವಿಲ್ ಶೋ ದಟ್ ಎಥಿಕ್ಸ್ ಟುವರ್ಡ್ಸ್ ಯುವರ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಅಂದಾಗ, and you will be ready to move to the next level anta. And the 10th one is all about passion to inspire. So here you have to teach the lesson. How do you inspiring young minds. It's not that completing the syllabus. A for apple, B for ball has gone. Something that you have to bring the innovation. You have to inspire the little ones. You have to build their curiosity in the classroom. ಆ ಒಂದು ಪ್ಯಾಷನ್ ನಿಮ್ಮಲ್ಲಿತ್ತು ಅಂತಂದರೆ, ಎಸ್ ಅಫ್ಕೋರ್ಸ್ ಯು ಕ್ಯಾನ್ ಥ್ರೈವ್. ಆಲ್ ರೈಟ್? ಸೊ ಹಿಯರ್ ವಿ ಕ್ಯಾನ್ ಕನ್ಕ್ಲೂಡ್ ದ ಫ್ಯೂಚರ್ ಬಿಲಾಂಗ್ಸ್ ಟು ಟೀಚರ್ ಹೂ ನೆವರ್ ಸ್ಟಾಪ್ ಲರ್ನಿಂಗ್. ಸಿಂಪಲ್ ವೇನಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗ ಫ್ಯೂಚರ್ ಆಪರ್ಚುನಿಟೀಸ್ ಸಿಗುತ್ತೆ, ಯಾವಾಗ ನಾವು ಓಪನ್ ಟು ಲರ್ನ್. ಸೊ ಎವ್ರಿ ಡೇ ವೆನ್ ಡು ವಿ ಲರ್ನ್ ಒನ್ ಅದರ್ ದಿ ನ್ಯೂ ಥಿಂಗ್ಸ್. ಯಾರು ಇನ್ವೆಸ್ಟ್ ಮಾಡ್ತಾರೆ ಟೈಮನ್ನು ಟು ಡೆವಲಪ್ ದ ಸ್ಕಿಲ್ಸ್ ಟುಡೇ, ಆ್ಯಂಡ್ ದೇ ವಿಲ್ ಡೆವಲಪ್ ಟುಮಾರೋ. And you will get more opportunities. All right? Not only in your own country, not only in your place you are living in, across the world. ಇವತ್ತು ಎಷ್ಟು ಆಪರ್ಚುನಿಟಿ ಸಿಗ್ತಾ ಇದೆ. ಯು ಕ್ಯಾನ್ ವರ್ಕ್ ಆನ್ಲೈನ್, ಯು ಕ್ಯಾನ್ ವರ್ಕ್ ಆಸ್ ಅ ಟ್ಯೂಟರ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್, ಆ್ಯಂಡ್ ಯು ಕ್ಯಾನ್ ಜಸ್ಟ್ ಟ್ರಾನ್ಸ್ಫಾರ್ಮ್ ಯಂಗ್ ಮೈಂಡ್ಸ್ ವಿತ್ ಯುವರ್ ವಿಸ್ಡಮ್. All right? Hope you'll do that. If you want to become a future ready global educator, like, share and subscribe to our channel. Comment below that which skill will you start developing today. And do not forget to join Janvi Academy and begin your journey towards becoming a confident, skilled and global respected teacher. Dial number 8150097126 for more information and the programs we are offering. Learn today, lead tomorrow.